ಮಹಾರಾಷ್ಟ್ರದಲ್ಲಿ ನಿಲ್ಲದ ಮಸಿ ಸೇನೆಯ ಪುಂಡಾಟ. ಕಂಡಕ್ಟರ್ಗಳ ಮೇಲೆ ಹಲ್ಲೆ, ಬಸ್ಗಳಿಗೆ ಮಸಿಯನ್ನು ಬೆಳೆಯಲಾಗ್ತಾ ಇದೆ, ಬಸ್ಗಳನ್ನು ಹಾನಿಗೊಳಿಸಲಾಗ್ತಾ ಇದೆ. ಇದೇ ಒಂದು ಗಲಭೆಯಲ್ಲಿ ಗಾಯಗೊಂಡಿದ್ದಂತಹ ಕಂಡಕ್ಟರ್ ಅನ್ನ ಇವತ್ತು ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಭೇಟಿ ಮಾಡಿದ್ದಾರೆ. ಹಾಗಾದ್ರೆ ಆ ಭೇಟಿಯ ನಂತರ ಹೇಳಿದ್ದೇನು? ಮೊದಲ ಬಾರಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ನೋಡೋಣ. ಇದು ಪುಂಡಾಟದ ಪರಮಾವಧಿ. ಬೇಕಂತಲೇ ಮಾಡ್ತಿರೋ ಕಿರಿಕಿದು. ಇಲ್ಲೊಮ್ಮೆ ನೋಡಿ, ಕರ್ನಾಟಕದ ಸಾರಿಗೆ ಬಸ್ ಅನ್ನು ಅಡ್ಡಗಟ್ಟಿರೋ ಪುಂಡರು ಬಸ್ನ ಚಾಲಕನ ಮೇಲೆ ಪುಂಡಾಟ ಮೆರೆದಿದ್ದಾರೆ. ಚಾಲಕನ ಮುಖಕ್ಕೆ ಕೇಸರಿ ಬಣ್ಣ ಬಳಿದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಬಸ್ನ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದಿದ್ದಾರೆ. ಈ ದೃಶ್ಯವನ್ನು ಒಮ್ಮೆ ನೋಡಿ. ಕೆಎಸ್ಆರ್ಟಿಸಿಯ ಅಂಬಾರಿ ಬಸ್ ಅನ್ನು ಅಡ್ಡಗಟ್ಟಿರೋ ಪುಂಡರು ಅದರ ಮೇಲೆ ಕಪ್ಪು ಮಸಿಯಿಂದ ಏನೇನೋ ಬರೆದಿದ್ದಾರೆ. ಪಳಪಳ ಹೊಳಿತಿದ್ದ ಬಸ್ ಅನ್ನು ಹಾಳು ಮಾಡಿದ್ದಾರೆ. ಸಾರ್ವಜನಿಕ ವಾಹನಕ್ಕೆ ಹಾನಿ ಮಾಡಿ ವಿಕೃತಿ ಮೆರೆದಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಕೂಡ ಇದೆ. ಸೊಲ್ಲಾಪುರದಲ್ಲಿ ಕೆಎಸ್ಆರ್ಟಿಸಿ ಬಸ್ ಅನ್ನು ನಿಲ್ಲಿಸಿ ಆ ಬಸ್ಗೆ ಕೇಸರಿ ಬಾವುಟಗಳನ್ನು ಕಟ್ಟಿದ್ದಾರೆ. ಕೇಸರಿ ಬಾವುಟ ಕಟ್ಟೋದ್ರ ಮೂಲಕ ತಮ್ಮ ಪುಂಡಾಟವನ್ನು ಮುಂದುವರೆಸಿದ್ದಾರೆ. ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಕೇಸ್, ಬೂದಿ ಮುಚ್ಚಿದ ಕೆಂಡವಾದ ಮಹಾಗಡಿ. ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳಿಗೆ ಹಾನಿ ಮಾಡಿದ ಪುಂಡರು. ಬೆಳಗಾವಿಯಲ್ಲಿ ಬಸ್ ನಿರ್ವಾಹಕನ ಮೇಲೆ ಹಲ್ಲೆ ಪ್ರಕರಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಈ ಕೇಸಿಂದ ಮಹಾರಾಷ್ಟ್ರ ಗಡಿ ಉದ್ವಿಗ್ನಗೊಂಡಿದೆ. 2 ರಾಜ್ಯಗಳ ಸಂಚಾರ ಬಂದ್ ಆಗಿದೆ. ಮಹಾರಾಷ್ಟ್ರದಲ್ಲಿ ರಾಜ್ಯದ ಬಸ್ಗಳ ಮೇಲೆ ದಾಳಿ ಮಾಡಲಾಗ್ತಿದೆ. ಹಲವಾರು ಕಡೆಗಳಲ್ಲಿ ರಾಜ್ಯದ ಬಸ್ಗಳನ್ನ ತಡೀತಿರೋ ಶಿವಸೇನೆ ಮತ್ತು ಎಂಇಎಸ್ ಪುಂಡಾಟ ಮುಂದುವರೆಸ್ತಿದೆ. ಇಂತಹ ಘಟನೆಗಳು ನಡೀತಾ ಇರೋದ್ರಿಂದ ಮಹಾರಾಷ್ಟ್ರದೊಳಗೆ ತೆರಳಲು ಕೆಲವು ಚಾಲಕರು ಮತ್ತು ನಿರ್ವಾಹಕರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಕೆಲವರಂತೂ ಬೇರೆ ಬೇರೆ ದಾರಿಗಳಲ್ಲಿ ರಾಜ್ಯಕ್ಕೆ ಹಿಂದಿರುಗೋ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ರೋಡ್ ಡೈವರ್ಟ್ ಮಾಡಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗೆ ಸೇರಿದ 5 ಬಸ್ಗಳನ್ನು ವಿಜಯಪುರಕ್ಕೆ ತರಲಾಗಿದೆ. ಫೋನ್ ಹಚ್ಚಿ ಹೇಳಿದ್ರು ಮುಂದ್ಯಾರು, ಹಿಂಗ ಗಾಡಿ ಹಿಡ್ದಾರ ನಿಮ್ದು, ನೀವು ಬರಕ್ ಹೋಗ್ಬೇಡ್ರಿ ಅಂದ್ರು. ನಾವು 4-5 ಗಾಡಿ ಫೋನ್ ಹಚ್ಚಿ ಒಳ್ಳೆ ಬಂದಿವಿ. ನಾವು ಹಿಂಗ ಎಲ್ಲರೂ 4-5 ಗಾಡಿಯಾರು ಇಲ್ಲೇ ಒಳಸಿದ್ರು. ನಾವು ಹೋಗಿಲ್ಲ, ಆ ಕಡೆ ಹೋಗಿಲ್ಲ. ಮತ್ತು ಅವ್ರ ಗಾಡಿ ಸಿಟಿಯಾಗ ಹೋಗಿವ್ರಿ. ಸಿಟಿಯಾಗ ಅಂದ್ರೆ ಅದು ಒಂದು ಅರ್ಧ ಕಿಲೋಮೀಟರ್ ನಡ್ಬರಕ್ ಐತ್ರಿ. ಅದು ಬಸ್ ಸ್ಟ್ಯಾಂಡಿಂದ ನಡ್ಬರಕ್ ಈ ಕಡೆ ಸಾತ್ ರಸ್ತಾ ಅಂತ ಐತ್ರಿ. ಸಾತ್ ರಸ್ತಾಕ್ಕೆ ಜಮಾ ಆಗ್ಯಾರ ಎಲ್ಲ. ಅವರು ಪ್ರೆಸ್ನರ್ ಎಲ್ಲಾರು ಅವ್ರು ಕೂಡಿ ಎಲ್ಲ ಪೂರ ಕ್ಲಾಸಿಗೆ ಇದು ನೋಡ್ದಾರ. ಅದು ಬರ್ದತ್ರಿ, ಇಂದು ಬರ್ದತ್ರಿ ಬಸವರಾಜ್ ರೀ. ಜೈ ಮಹಾರಾಷ್ಟ್ರ ಅಂತ ಬರ್ದಾರೆ ಆಟ. ಅವರು ಡ್ರೈವರ್ಗೆ ಅವ್ರಿಗೆ ಎಲ್ಲ ಬಣ್ಣ ಗಿಣ್ಣ ಎಲ್ಲ ಮೂತಿಗೆ ಪಾತಿಗೆ ಎಲ್ಲ ಶರ್ಟ್ ಏನು ಕಾಣವಲ್ರಿ ಅವ್ರದ್ದು. ಆ ಥರ ಪ್ರೆಸ್ ಮಾಡ್ಯಾರ. ಪ್ರೆಸ್ ಪೂರಾ ಇದನ್ನ ಮಾಡ್ಯಾರ್ರಿ. ಶರ್ಟ್ ತೆಗದನ್ರಿ, ಅವ್ ಕಾಕಿ ಶರ್ಟ್ ತೆಗೆದು ಮನೆ ಮತ್ತೊಂದು ಬೇರೆ ಹಾಕ್ಯಾರ. ಅವ್ರಿ ಒಡ್ಯದ ಪಡೆದು ಏನು ಮಾಡಿಲ್ಲ ಅಂತ್ರಿ. ಅವಾಗ ಅವ್ ಆಟ ಇದನ್ನ ಮಾಡ್ಯಾರ್ರಿ. ಒಟ್ಟು ಬಣ್ಣ ಹಚ್ಚೋದು ಇದನ್ನ ಮಾಡೋದು ಅಟ್ ಮಾಡ್ಯಾರ್ರಿ. ಹಿಂದೆ ಬರ್ತೀರಿ, ಅದು ಗಾಡಿ ಹಿಂದೆ ಐತ್ರಿ. ಸರಕಾರಿ ನೌಕರನ ಮೇಲೆ ಹಲ್ಲೆ ಅಕ್ಷಮ್ಯ ಎಂದ ಹೆಬ್ಬಾಳ್ಕರ್. ಮಹಾರಾಷ್ಟ್ರದಿಂದ ತಪ್ಪಿಸಿಕೊಂಡು ಬರೋದೇ ಈಗ ಕರ್ನಾಟಕ ಸಾರಿಗೆ ಸಂಸ್ಥೆ ಚಾಲಕ ನಿರ್ವಾಹಕರಿಗೆ ಸವಾಲಾಗಿದೆ. ಇದಕ್ಕೆಲ್ಲ ಕಾರಣ ಕೆಲವು ದಿನಗಳ ಹಿಂದೆ ನಡೆದಿದ್ದ ಹಲ್ಲೆ ಪ್ರಕರಣ. ಹೌದು, ಟಿಕೆಟ್ ನೀಡೋ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಲವೇ ದಿನಗಳ ಹಿಂದೆ ಕನ್ನಡಿಗ ಕಂಡಕ್ಟರ್ ಮೇಲೆ ಮರಾಠಿ ಸಮುದಾಯದವರು ಹಲ್ಲೆ ಮಾಡಿದ್ರು. ಆ ಘಟನೆ ತೀವ್ರ ಸ್ವರೂಪ ಪಡ್ಕೊಂಡಿತ್ತು. ಇದೇ ಕಾರಣಕ್ಕೆ 2 ದಿನಗಳಿಂದ ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧಗೊಂಡಿದೆ. ಮಹಾರಾಷ್ಟ್ರದ ಹಲವು ಕಡೆಗಳಲ್ಲಿ ಕರ್ನಾಟಕದ ಬಸ್ಗಳ ಮೇಲೆ ದಾಳಿ ಮಾಡೋ ಘಟನೆಗಳು ಇನ್ನೂ ನಿಂತಿಲ್ಲ. ಈ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸರಕಾರಿ ನೌಕರನ ಮೇಲೆ ಹಲ್ಲೆ ಮಾಡಿದ್ದು ಅಕ್ಷಮ್ಯ ಅಪರಾಧ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕು. ಪ್ರಕರಣ ನಿಭಾಯಿಸೋದ್ರಲ್ಲಿ ಸಿಪಿಐ ವಿಫಲರಾಗಿದ್ದಾರೆ. ಈ ಬಗ್ಗೆ ಗೃಹ ಸಚಿವರು ಹಾಗೂ ಡಿಜಿ ಗಮನಕ್ಕೆ ತಂದಿದ್ದೇನೆ ಎಂದಿದ್ದಾರೆ. ಸಿಪಿ ರೋಹನ್ ಅವರಿಗೆ ಫೋನ್ ಮಾಡಿ ಘಟನೆಯ ವಿವರವನ್ನು ಎಲ್ಲ ಅವತ್ತನೇ ತೆಗೆದುಕೊಂಡು ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಸರ್ಕಾರಿ ನೌಕರಸ್ಥರ ಮೇಲೆ ಕೈ ಮಾಡಿದ್ದಾರೆ, ಅವರನ್ನ ತತ್ಕ್ಷಣ ಅರೆಸ್ಟ್ ಮಾಡಿ ಅಂತಾನೆ ನಾನು ಡೈರೆಕ್ಷನ್ ಅವತ್ತನೇ ಕೊಟ್ಟಿದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಎಲ್ಲರೂ ನಾವು ಸ್ವರಾಜ್ಯದ ಬಗ್ಗೆ ಮಾತನಾಡ್ತೀವಿ. ನಾವೆಲ್ಲರೂ ಮೊದಲು ಭಾರತೀಯರು, ಕನ್ನಡಿಗರು. ತಪ್ಪಿತಸ್ಥರಿದ್ದಾರೆ, ಅವ್ರ ವಿರುದ್ಧ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದಂತ ಸಂದರ್ಭದಲ್ಲೂ ಕೂಡ ರಾತ್ರೋರಾತ್ರಿ 12 ಗಂಟೆಗೆ ಕೇಸ್ ಹಾಕ್ತಾರೆ ಅಂತಂದ್ರೆ
ನಿಜವಾಗ್ಲೂ ಇದ್ರ ಬಗ್ಗೆ ನಾವು ಇದನ್ನ ತನಿಖೆನ ಮಾಡ್ತೀವಿ. ನಾನು ಹೋಮ್ ಮಿನಿಸ್ಟರ್ಗೂ ಮಾತಾಡಿದ್ದೀನಿ, ಈ ರಾಜ್ಯದ DG ಅವ್ರಿಗೂ ಕೂಡ ಮಾತಾಡಿದ್ದೀನಿ. ಬೇಕಂತಲೇ ನಿರ್ವಾಹಕನ ಮೇಲೆ ಫೋಕ್ಸೋ ಕೇಸ್ ಎಂದ RLR. ಕೆಲವು ದಿನಗಳ ಹಿಂದೆ ಹಲ್ಲೆಗೆ ಒಳಗಾಗಿದ್ದ ಕಂಡಕ್ಟರ್ ಮಹದೇವಪ್ಪ ಹುಕ್ಕೇರಿ ಎಂಬಾತ ಆತಾಗೀಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಹದೇವಪ್ಪ ಹುಕ್ಕೇರಿ ಆರೋಗ್ಯ ವಿಚಾರಿಸಿದ್ದಾರೆ. ಈ ವೇಳೆ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ಈ ವೇಳೆ ಮಾತನಾಡಿದ ರಾಮಲಿಂಗಾರೆಡ್ಡಿ ನಿರ್ವಾಹಕರ ವಿರುದ್ಧ ಬೇಕು ಅಂತಲೇ ಫೋಕ್ಸೋ ಕೇಸ್ ದಾಖಲು ಮಾಡಿದ್ದಾರೆ ಎಂದು ಆರೋಪಿಸಿದ್ರು. ಹೇಳೋ ಪ್ರಕಾರ ಸ್ಥಿರವಾಗಿದೆ, ಏನು ತೊಂದರೆ ಏನಿಲ್ಲ. ಇನ್ನೊಂದು 1 or 2 ಡೇಸ್ ಹಾಸ್ಪಿಟಲ್ ಇಟ್ಕೊಂಡು ಮನೆಗೆ ಕಳಿಸ್ತಾರೆ. ಆಮೇಲೆ ನಮ್ಮ MD ಅವರು ಮತ್ತು ನಮ್ಮ ಆಫೀಸರ್ಸು ಪ್ರತಿದಿನ ಬಂದು ಅವರ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ. ಅವ್ರಿಗೆ ಮಹದೇವ್ಗೆ ಏನಾಗಿದೆ ಅಂದರೆ ಈ ಗಲಾಟೆ ಆದಮೇಲೆ ಬೇರೆ ಅವರೊಂದು ಕೇಸ್ ಕೊಟ್ಬಿಟ್ರಲ್ಲ, ಆ ಕೇಸ್ ಬಗ್ಗೆ ಅವರು ಸ್ವಲ್ಪ ಚಿಂತೆ ಹಚ್ಕೊಂಡಿದ್ದಾರೆ. ಆಮೇಲೆ ನಮ್ಮ MD ಅವರು ಕಮಿಷನರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೇಕಂತಲೇ ಫಾಲ್ಸ್ ಕೇಸ್ ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಪೊಲೀಸ್ ಇಲಾಖೆಯಿಂದ ಮಾಹಿತಿ ಪಡೆದಿದ್ದೇನೆ. ಇಬ್ಬರ ನಡುವಿನ ವೈಯಕ್ತಿಕ ಜಗಳ ಆಗಿದ್ದು, ಭಾಷೆ ವರ್ಗ ಆಗ್ಬಾರ್ದು. ಇಲ್ಲಿ ಮಹಾರಾಷ್ಟ್ರ ಬಸ್ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿ ಕರ್ನಾಟಕದ ಬಸ್ ಮೇಲೆ ದಾಳಿ ಆಗುತ್ತದೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಫೋಕ್ಸೋ ಕೇಸ್ ದಾಖಲಾಗಿದ್ದು ತಪ್ಪಾಗಿದೆ ಎಂದಿದ್ದಾರೆ. ನೋಡೋಣ, ಅದು ಈಗಾಗಲೇ ಅದ್ರ ಬಗ್ಗೆ ತನಿಖೆ ನಡೀತಾ ಇದೆ. ನೋಡೋಣ ಏನಾದ್ರು ಪೊಲೀಸರು DC ಅವ್ರು ಮಾಡ್ತಾರೆ, ನೋಡೋಣ, ಕಾದ್ ನೋಡೋಣ. ಕರ್ನಾಟಕ ಮಹಾರಾಷ್ಟ್ರ ನಡುವಿನ ಬಸ್ ಸಂಚಾರ ಮತ್ತೆ ಆರಂಭಿಸಬೇಕು ಎಂದು ಸೋಮವಾರ ಕರವೇ ಶಿವರಾಮೇಗೌಡರ ಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ನೀವು ಬಸ್ ಬಿಡಿ, ಇಲ್ಲವೇ ನಾವೇ ಓಡಿಸಲು ಅನುಮತಿ ಕೊಡಿ ಎಂದು ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಮಂಗಳವಾರ ಬಾಳೆಕುಂದ್ರಿ ಚಲೋಗೆ ಕರವೇ ರಾಜ್ಯಾಧ್ಯಕ್ಷ TA ನಾರಾಯಣಗೌಡ ಕರೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಪೊಲೀಸ್ ಇಲಾಖೆ ಮಾಡಿದ ಎಡವಟ್ಟಿನಿಂದ ಈಗ 2 ರಾಜ್ಯಗಳ ನಡುವೆ ಸಾಮರಸ್ಯಕ್ಕೆ ಬೆಂಕಿ ಬಿದ್ದಿದೆ. ಇನ್ನು ಬೆಳಗಾವಿ ಹಾಗೂ ಕೊಲ್ಲಾಪುರ ಜಿಲ್ಲಾಧಿಕಾರಿ ಈ ನಿಟ್ಟಿನಲ್ಲಿ ಮಾತುಕತೆ ನಡೆಸಿ ಸಮಸ್ಯೆಗೆ ಸಮಾಧಾನ ಹೇಳಬೇಕಿದೆ. ಸರ್ಕಾರದ ಮಟ್ಟದಲ್ಲಿ ಮಾತುಕತೆಯಾದ್ರೆ ಮಾತ್ರ ಒಂದು ಹಂತದಲ್ಲಿ ಸಮಸ್ಯೆ ಬಗೆಹರಿಬಹುದು ಅನ್ನೋ ಅಂದಾಜಿದೆ.